ಜೊತೆಗೇನು ಅಂತಂದರೆ ಒಂದು ಮಾತು ನಿಜ ಏನು ಅಂದರೆ ಎಲ್ಲರೂ ಕೂಡ ಸಕ್ರಿಯವಾಗಿ ಇನ್ವಾಲ್ವ್ಮೆಂಟ್ ಆದಾಗ ಮಾತ್ರ ಬದಲಾವಣೆಗಳು ಬರಲಿಕ್ಕೆ ಸಾಧ್ಯ. ಏನಂತೀರಿ ಬಿಟ್ರೆ? ಯಾಕಂದರೆ ಸುಮ್ಮನೆ ಏನೋ ಒಂದು ಕಡೆಯಿಂದ ಈ ಕೇಂದ್ರ ಘೋಷಣೆ ಮಾಡ್ತು ಅಂದ ತಕ್ಷಣ ಅದು ನಾಳೆ ನಡೆದ್ರಂಗೆ ಏನೋ ಮ್ಯಾಜಿಕ್ ಥರ ಆಗೋಗ್ಬಿಡುತ್ತೆ, ಅಥವಾ ರಾಜ್ಯ ನಾಳೆ ಮುಖ್ಯಮಂತ್ರಿಗಳೇನಾದರೂ ಘೋಷಣೆ ಮಾಡ್ತಾರೆ ಅಂದ ತಕ್ಷಣ ರಾಜ್ಯದಲ್ಲಿ ಬದಲಾವಣೆ ಬಂದುಬಿಡುತ್ತೆ, ಆ ಥರ ನಿರೀಕ್ಷೆ ಮಾಡೋಕ್ಕಾಗಲ್ಲ ಅಂತ. ಅಲ್ಲ, ಇದರಲ್ಲಿ ಇದು ಕರೆಕ್ಟಾಗಿ ಹೇಳಿದವರು ಗ್ಲಾಮರಸ್ ಬಜೆಟ್ ಅಲ್ಲ, ಬಟ್ ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿದ್ರೆ ಅಭಿವೃದ್ಧಿ ಡೆಫಿನೆಟ್ಟಾಗಿ ಬರುವಂತಹದ್ದು. ಮೇನ್ ಥಿಂಗ್ ಅಂದರೆ ಯುವಕರಿಗೆ ದರ್ ಇಸ್ ಅ ಸಾಲಿಡ್ ಫೌಂಡೇಶನ್. ಒಂದು ದೇಶದ ಅಭಿವೃದ್ಧಿಗೆ ಬೇಕಾಗಿರೋದು ಮೂಲ ಸೌಕರ್ಯ. 11.11 ಲಕ್ಷ ಕೋಟಿ ಅದಕ್ಕೆ ಪ್ರೊವೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮಗೆ ಸಪೋರ್ಟ್ ಮಾಡೋರು ಇದ್ದಾರೆ, ಹೇಳಿದ್ರು ಹನುಮಂತಪ್ಪನವರು. ಅವರು ಸಹ ಅವರಿಗೂ ಒಂದಷ್ಟು ಅಟೆಂಡ್ ಮಾಡಿದ್ದಾರೆ, ಅವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿದ್ದಾರೆ. ಮಹಿಳೆಯರು ಇರ್ಬೋದು, ನಿಮಗೆ ಅಮರಾವತಿ ಕ್ಯಾಪಿಟಲ್ ಇದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ 15,000 ಕೋಟಿ, ಬಿಹಾರದಲ್ಲಿ ಮೆಡಿಕಲ್ ಕಾಲೇಜಸ್ಸು, ಏರ್ಪೋರ್ಟ್ಗಳು, ಇವೆಲ್ಲ ಅಂದ್ರೆ ಮೂಲ ಕ್ಯಾಶ್ ಇನ್ಸೆಂಟಿವ್ಸ್ ಅಲ್ಲ. ಹನುಮಂತಯ್ಯನವರು ಅಮರಾವತಿ ಕೊಟ್ಟರೆ ನಮಗೇನು ಬರುತ್ತೆ ಅಂತ ಕೇಳ್ತಾರೆ. ಅಂದ್ರೆ ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂದ್ರೆ ಅಭಿವೃದ್ಧಿಗೆ ಎಲ್ಲ ಕ್ಷೇತ್ರದ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರಿಗೆ ಟ್ರಾನ್ಸಿಷನ್ಸ್, ಎನರ್ಜಿ ಟ್ರಾನ್ಸಿಷನ್, ಇದೇನಾಗುತ್ತೆ ಅಂದರೆ ಎದುರುಗಡೆ ಗೊತ್ತಾಗೋದಿಲ್ಲ. ರಿಯಲ್ ಬೆನಿಫಿಟ್ ಖಂಡಿತವಾಗ್ಲೂ ಬರೋ ಥರದ್ದು. ನಮ್ಮ ದೊಡ್ಡ ಸಮಸ್ಯೆ ಯಾವ ಗೊತ್ತಾ, ಯುವ ಪೀಳಿಗೆ ಅವರನ್ನ ಪ್ರಾಕ್ಟಿಕಲಿ ಅಟೆಂಡ್ ಮಾಡೋ ಲೆವೆಲ್ಲಿ 1 ಕೋಟಿ ಜನರಿಗೆ 5 ವರ್ಷದಲ್ಲಿ ನೀವು ಸ್ಕಿಲ್ಲನ್ನು ಕೊಡ್ತೀನಿ ಅಂತೇಳಿ ಅದು ಒಂದೇ ಅಲ್ಲ, ಅದನ್ನು ಬಿಟ್ಟು 20 ಲಕ್ಷ ಪ್ರತಿ ವರ್ಷ ಅಂದರೆ 5 ವರ್ಷದಲ್ಲಿ 2 ಕೋಟಿ ಜನರನ್ಗೆ ಅವರಿಗೆ ಏನು ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಿಕೊಟ್ಟಿದ್ಲ. ಆಮೇಲೆ ಔಟ್ಸೈಡ್ ದ ಬಜೆಟ್ ಉಂಟಲ್ಲ ಸರ್, ತುಂಬ ಕೆಲಸ ಆಗಿದೆ. ಪ್ರೈಮರಿಲಿ ಸರ್ ಇವೆಲ್ಲದಕ್ಕಿಂತ ಪ್ರೈಮರಿ ಯಾವ್ದು ಗೊತ್ತಾ, 1 ಲಕ್ಷ ಕೋಟಿ ರೂಪಾಯಿಯ ನಿಮಗೆ ಟೆಕ್ನಾಲಜಿ ಇನ್ನೋವೇಷನ್ ಫಂಡ್. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ತಂತ್ರಜ್ಞಾನ ಕ್ಷೇತ್ರ ನೂತನ ಆವಿಷ್ಕಾರಗಳಿಗೋಸ್ಕರ. ಇದ್ರ ಜೊತೆಯಲ್ಲಿ ಏಂಜಲ್ ಟ್ಯಾಕ್ಸ್ ಅನ್ನು ಬೇರೆ ತೆಗೆದುಬಿಟ್ಟಿದ್ದಾರೆ. ಟೇಕ್ ಇಟ್ ಫ್ರಮ್ ಮೀ, ಈ ದೇಶದಲ್ಲಿ ಸ್ಟಾರ್ಟ್ಅಪ್ಗಳು ಹೇಗೆ ಬರ್ತಾ ಬಂದರೆ 5 ವರ್ಷದಲ್ಲಿ ಇಂಡಿಯಾ ವಿಲ್ ಬಿ ದ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಮ್ಯಾಸಿವ್ ಜಾಬ್ ಕ್ರಿಯೇಷನ್ ಆಗುತ್ತೆ ಸರ್, ಮ್ಯಾಸಿವ್. ಯಾಕೆ ಗೊತ್ತಾ, ಏಂಜಲ್ ಟ್ಯಾಕ್ಸ್ ಇಲ್ಲ ಇಲ್ಲಿ. 1 ಲಕ್ಷ ಕೋಟಿ ರೂಪಾಯಿದ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಕೊಟ್ಟಿದ್ದೀರಾ. ಅದು ಏನು ನಿಮಗೆ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಟೆಕ್ನಾಲಜಿ ಆಧಾರಿತ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲೇ ಬರಕ್ಕೆ ಶುರುವಾಗ್ಬಿಡುತ್ತೆ. ಸೆಮಿ ಕಂಡಕ್ಟರ್ ವಲಯದಲ್ಲಿ 5 ವರ್ಷ ಸರ್, ಇದರದ್ದು ಒಂದು ಬೆನಿಫಿಟ್ ಹೇಳ್ತೀನಿ ಕೇಳಿ. ಯಾವ ಮಟ್ಟದಲ್ಲಿ ಉದ್ಯೋಗ ಕ್ರಿಯೇಟ್ ಆಗುತ್ತೆ ಅಂದರೆ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್, ಗ್ಲೋಬಲ್ ಎನರ್ಜಿ ಸೆಂಟರ್, ಗ್ಲೋಬಲ್ ಇಂಜಿನಿಯರಿಂಗ್ ಸೆಂಟರ್, ಇದೆಲ್ಲದರಿಂದ ನಾನೊಂದು ಮೊರ್ಗನ್ ಸ್ಟ್ಯಾನ್ಲಿ ರಿಪೋರ್ಟ್ ನೋಡಿದ್ದೆ ಹನುಮಂತಪ್ಪನವರೇ. ಏನು ಹೇಳ್ತಿದ್ದಾರೆ ಅಂದರೆ 2030 ವೇಳೆಗೆ ಅವರು ನಾನು 32 ಅಂತೀನಿ, ಬಟ್ ಅವರು ಕನ್ಸರ್ವೇಟಿವ್ ಮೊರ್ಗನ್ ಸ್ಟ್ಯಾನ್ಲಿ, ಈ ದೇಶದ 60% ಜನ ಮಿಡ್ಲ್ ಕ್ಲಾಸ್ ಆಗಿರ್ತಾರೆ ಅಂತಾರೆ. ಅಂದರೆ ಏನು ಗೊತ್ತಾ, ಅವರು ನೀಡ್ಸಿಂದ ವಾಂಟಿಗೆ ಶಿಫ್ಟ್ ಆಗ್ತಾರೆ. ನೀಡ್ಸ್ ಅಂದ್ರೆ ಏನು, ಊಟ, ಬಟ್ಟೆ, ಇದು. ನೀವು ವಾಂಟ್ಸ್ ಅಂದರೆ ನಿಮಗೆ ಮೊಬೈಲ್ಸ್ ಬೇಕು, ನಿಮಗೆ ವೆಹಿಕಲ್ ಬೇಕು, ದೀಸ್ ಆರ್ ವಾಂಟ್ಸ್. ಅಂದರೆ ಈ ದೇಶ ಕನ್ಸಂಪ್ಷನ್ ಆಧಾರಿತವಾದಾಗಿ ಮ್ಯಾಸಿವ್ ಅಭಿವೃದ್ಧಿ ಬರುತ್ತೆ. ದಿಸ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಅಲ್ಲ, ಈಗ ನೀವು ಹೇಳಿದೊಂದು ಮಾತು ಕರೆಕ್ಟ್ ಏನು ಅಂದರೆ ಇವಾಗಲೇ ಯೋಚನೆ ಮಾಡಬೇಡಿ, ಮುಂದೆ ನಮಗೆ ಒಳ್ಳೆ ದಿನಗಳು ಕಾದಿವೆ ಅಂತ. ಆದ್ರೆ ನಾವು ಹೆಂಗೆ ಮಾಡೀವಿ ಅಂದರೆ ಸರ್, ಸಾಲ ಮಾಡಾದರೂ ತುಪ್ಪ ತಿನ್ನೋ ಅನ್ನೋ ರೀತಿಯಲ್ಲಿ ಬಿದ್ದುಬಿಟ್ಟಿವಿ ನಂಬರ್ 1. ಜೊತೆಗೆ ಈಗಿನ ಮಕ್ಕಳುಗಳಿಗೆ ಈಗ ನಿನ್ನೆ ಚಾಕ್ಲೇಟ್ ಕೊಡಿಸ್ತಂಗಿರ್ಬೋದಪ್ಪ, ಮುಂದೆ ನಿನಗೆ ದೊಡ್ಡ ಮಟ್ಟದಲ್ಲಿ ಏನಾದರೂ ಬರುತ್ತೆ ಅಂದರೆ ಹೆಂಗೆ ಒಪ್ಪಲ್ವಲ್ಲ ನಮ್ಮ ಮನಸ್ಥಿತಿಗಳು. ಹಂಗಲ್ಲ, 5% ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಜಾಸ್ತಿ ಹಾಕಿದ್ದಕ್ಕೆ ಟಕ್ ಅಂತ 300 ಪಾಯಿಂಟ್ಸ್ ಹೊಡೆದ್ರು. ಅಲ್ಲ, ಈಗ ರಿಕವರಿ ಆಗಿದೆ, ಪ್ರಶ್ನೆ ಬೇರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸರ್, ದೀರ್ಘಕಾಲ ಯೋಚನೆ ಮಾಡೋರಿಗೆ ಜಾಸ್ತಿ ಮಾಡಿ ಅಲ್ಲ 2.5% ಮಾತ್ರ ಏರ್ಸಿದ್ದಾರೆ. ಏನಿದೆ ತಪ್ಪು ಅಲ್ವಾ? ಈ ಮಟ್ಟಕ್ಕೆ ನಿಮ್ಗೆ ಗ್ರೋತ್ ಬಂದಿದೆಯಪ್ಪ ಶೇರ್ ಮಾರ್ಕೆಟ್. ದೀರ್ಘಕಾಲದ್ದು ಯೋಚನೆ ಮಾಡುವಷ್ಟರ ಮಟ್ಟಿಗೆ ನಾವು ರಂಗನಾಥ್ ಅವರೇ 2 ನಿಮಿಷ ಟೈಮ್ ಕೊಟ್ಟರೆ ಒಂದು ವಿಚಾರ ನಾನು ನಿಮ್ಮ ಮೂಲಕ ನಾನು ತಿಳಿಸ್ಬೇಕು ಅಂತ ಹೇಳಿದ್ದೀನಿ. ನಮ್ಮ ದೇಶದ ದೊಡ್ಡ ಸಮಸ್ಯೆ ಯಾವ್ದು ಗೊತ್ತಾ ಸರ್, ಹನುಮಂತಪ್ಪನವರು ಒಪ್ಕೋತಾರೆ ಅಂತ ತಿಳ್ಕೊಂಡಿದ್ದೀನಿ. ನಮ್ಮ ಸರ್ಕಾರದ್ದು ಪಬ್ಲಿಕ್ ಸೆಕ್ಟರ್ ಸಿಕ್ಕಿರ್ತಲ್ಲ, ಅವರಿಗೆ ಸ್ಯಾಲರಿ ಕೊಡೋಕ್ಕೆ ಇದಕ್ಕೆಲ್ಲ ಪ್ರತಿ ವರ್ಷ 1000 ಕೋಟಿ ರೂಪಾಯಿ ಹೋಗ್ತಾ ಇದೆ. ಇವತ್ತೇನಾಗಿದೆ ಅಂದರೆ ಈ ಸಲ ಒಂದು ಫಿಗರ್ ಬಂದಿದೆ ಸರ್, 56 ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ಒಟ್ಟಿಗೆ 5 ಲಕ್ಷ ಕೋಟಿ ರೂಪಾಯಿ ಲಾಭ ಮಾಡಿವೆ. ಜೊತೆಯಲ್ಲಿ 1,68,000 ಕೋಟಿ ತೆರಿಗೆ ಕಟ್ಟಿವೆ. ಸರ್, ನಿಮಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತು ನಾವು ಟಾಪ್ 10 ಪ್ರಾಫಿಟಬಲ್ ಕಂಪನಿ ಇದ್ರೆ ಯಾವ್ದು ಹೇಳ್ತಿದ್ರಿ ನೀವು? ರಿಲಯನ್ಸು, TCS, ಹಿಂದೂಸ್ತಾನ್ ಲಿವರ್. ಈಗ ಈ ಸಲ ಸೆಕೆಂಡ್ ಯಾವ್ದು ಗೊತ್ತಾ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 68,000 ಕೋಟಿ ಲಾಭ ಮಾಡಿದ್ದಾರೆ ಸರ್.
ಅವ್ರು 23,000 ಕೋಟಿ ತೆರಿಗೆ ಕಟ್ಟಿದ್ದಾರೆ. ಅವರು ಹಿಂದೆ ಬ್ಯಾಂಕಲ್ಲಿ ಇದ್ದಂತವ್ರೆ. ನಾನು ಹೇಳಿ ಅವರಿಗೆ ಯಾವ ಬ್ಯಾಂಕ್ಗಳು 2014ರಲ್ಲಿ ಮುಳುಗೋ ಲೆವೆಲ್ ಅಲ್ಲಿ ಇದ್ವು ಆ ಬ್ಯಾಂಕ್ಗಳು ಇವತ್ತು ಅಗಾಧವಾದ ಲಾಭ ಮಾಡ್ತಾ ಇದೆ. ಜಗತ್ತಲ್ಲಿ ಕ್ರೈಸಿಸ್ ಅಲ್ಲಿ ಇದೆ. ನಂತರ ONGC ಟಾಪ್ 10 ಅಲ್ಲಿ ಹನುಮಂತಪ್ಪನವರೇ 5 ಪಬ್ಲಿಕ್ ಸೆಕ್ಟಾರ್ ಕಂಪನಿಗಳಿದೆ. ಅಂದ್ರೆ ಯಾವುದು ಸಿಕ್ಕಾಗಿರುವಂತಹದ್ದು ರಿವೈವ್ ಆಗ್ತಾ ಇದೆ. ಎಕ್ಸಾಂಪಲ್ ಈಗ ಒಂದ್ ನಿಮಿಷ ಯೋಚನೆ ಮಾಡಿ, ಮ್ಯಾಜಗಾನ್ ಡಾಕ್ 2 ವರ್ಷದ ಹಿಂದೆ 290 ರೂಪಾಯಿ ಇತ್ತು ಸರ್, ಇವತ್ತು 5,800 ರೂಪಾಯಿ. ನಿಮ್ಗೊಂದು ಸ್ವಲ್ಪ 5% ಜಾಸ್ತಿ ಕೊಡಕ್ ಬೇಸರ ಪಟ್ಕೋಬೇಕಾ ರಂಗನಾಥ್ ಅವರೇ? ಈಗ ನಾವು ರಿಯಾಕ್ಟರ್ ಬಗ್ಗೆ ಕೂಡ ಒಂದು ಫಂಡ್ ಅಂತ ಕ್ರಿಯೇಟ್ ಮಾಡಿದ್ದಾರೆ. ನಮ್ಮ ರಿಯಾಕ್ಟರ್ಸ್ ಅಂದ್ರೆ ನಾವೇನಕ್ಕೆ ಅಂದ್ರೆ ಒಂದು ಆಟಮ್ ಇದಕ್ಕೆ ಎನರ್ಜಿ ಕ್ರಿಯೇಟ್ ಮಾಡೋದಕ್ಕೆ ರಿಯಾಕ್ಟರ್ ಅಂತ ಒಂದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಇಂಡಿಯಾದಲ್ಲಿ ಇದಿರಲಿಲ್ಲ. ಬಹುಶಃ ಇದು ರಷ್ಯಾದ ಜೊತೆ ಒಂದು ಟೆಕ್ನಾಲಜಿ ಫ್ರೆಂಡ್ಶಿಪ್ ಇಂದ ಒಂದಿದೇನೋ ಗೊತ್ತಿಲ್ಲ. ಇಟ್ಸ್ ಅ ವೆರಿ ಗುಡ್ ಮೂವ್. ಯಾಕೆಂದ್ರೆ ನಮಗೆ ಎನರ್ಜಿ ಇಸ್ ವೆರಿ ಇಂಪಾರ್ಟೆಂಟ್. ಲೇಟೆಸ್ಟ್ ಆಗಿ ಏನಿದೆಯೋ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ರಿಯಾಕ್ಟರ್ ಬಗ್ಗೆ ಮಾಡಿದ್ರೆ ಅದೇನು ಹೇಳಿದ್ದಾರೆ, BHEL ಜೊತೆ ನಾವು ಒಂದು ಟೈಅಪ್ ಅಂತ ಹೇಳಿದ್ದಾರೆ. BHEL ಇಸ್ ಎ ಗವರ್ಮೆಂಟ್ ಅಂಡರ್ಟೇಕಿಂಗ್. ಬಹುಶಃ ಇದರಿಂದ ಒಂದು ಬುನಾದಿ ಇವಾಗ ಸ್ಟಾರ್ಟ್ ಆಗಿದೆ. 2-3 ವರ್ಷ ಆದ್ಮೇಲೆ ನಮಗೊಂದು ಕ್ಲಾರಿಟಿ ಸಿಗುತ್ತೆ ಆ ರಿಯಾಕ್ಟರ್ ಎಷ್ಟೆಷ್ಟು ಬೆನಿಫಿಟ್ ಆಗುತ್ತೆ ನಮಗೆ ಅನ್ನೋ ಒಂದು ಕೂಡ ಇದರಲ್ಲಿ 7 ವರ್ಷದ ಹಿಂದೆ 8 ವರ್ಷದ ಹಿಂದೆ ಮೊಬೈಲ್ಸ್ ಬಗ್ಗೆ ಯಾರಾದ್ರೂ ಮಾತಾಡಿದಾಗ ಏನು ಅನ್ಸಿರ್ಲಿಲ್ಲ. ಇವತ್ತು ಗೊತ್ತಾಗ್ತಾ ಇದೆ ಸರ್. ಇವತ್ತು ಒಂದ್ಸರಿ ಪ್ರಧಾನಮಂತ್ರಿಗಳು ಸದನದಲ್ಲಿ ಹೇಳಿದ್ರು ಒಂದ್ಸರಿ ಏನು ಅಂದ್ರೆ ಒಂದ್ ನಿಮಿಷ ನಾವು ಈಗ ಎಲ್ಲ ಈ ಪೇಮೆಂಟ್ ಸಿಸ್ಟಮ್ಗಳು ತಂದ್ವಲ್ಲ ತಂದ ಸಂದರ್ಭದಲ್ಲಿ ಯಾರ್ಯಾರು ಏನೇನು ಮಾತಾಡಿದ್ರು ಅನ್ನೋ ಸಂಗತಿ ಹೇಳ್ತಾ ಇದ್ರು. ಇಲ್ಲೇ ಕನೆಕ್ಟಿವಿಟಿ ಇರಲ್ಲ, ನೀವ್ ಏನ್ ಮಾಡ್ತೀರಿ, ಸಾಧ್ಯನಾ ಅದು ಜನಸಾಮಾನ್ಯ ತಲುಪುತ್ತಾರೆ. ನೋಡಿ ಸರ್, ಒಂದು ಮೊದಲ ಹೆಜ್ಜೆ ಇಡ್ತೀವಲ್ಲ, ಆ ಹೆಜ್ಜೆ ಇಟ್ರೆ ಅದು ಅರ್ಧದಷ್ಟು ಜಯ ಸಿಕ್ಕಷ್ಟು ಅನ್ನೋ ಒಂದು ಮಾತಿದೆಯಲ್ಲ ಹಳೆದು, ಆ ಮಾತು ಸತ್ಯ. ನೋಡಿ ಸರ್, ಅದು ಬ್ಯಾಂಕ್ ಅಕೌಂಟ್ ನಾವು ಜನಧನ್ ಅಕೌಂಟ್ ಅಂತ ಹೇಳಿದ್ವಲ್ಲ, ಪ್ರಧಾನಮಂತ್ರಿ ಅವರು ನೇರವಾಗಿ ಬ್ಯಾಂಕ್ CEOs ಕರೆದು ಅವರು ಟ್ರ್ಯಾಕ್ ಮಾಡ್ತಾ ಇದ್ರು. ಜನಧನ್ ಅಕೌಂಟ್ ಎಷ್ಟು ಓಪನ್ ಮಾಡಿದ್ರಿ, ಯಾಕೆ ಆಗ್ತಿಲ್ಲ ಅನ್ನೋ ಒಂದು ಸಾಥ್ ಕೊಟ್ಟು ಅಷ್ಟು ಓಪನ್ ಮಾಡಿದ್ರು. ಅದರಿಂದ ಇವತ್ತು ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಏನ್ ಹೇಳ್ತೀವೋ 60 ಕೋಟಿ ಜನನ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಲ್ಲಿ ಮಾಡ್ಕೊಂಡಿದೀವಿ ನಾವು. ಅವ್ರ ಅಕೌಂಟ್ಗೆ ಏನೇ ಮಾಡಿದ್ರು ಬ್ಯಾಂಕ್ ಹೋಗುತ್ತೆ. ಬ್ಯಾಂಕ್ ಹೋದ್ರೆ ಅದು ಏನಂದ್ರೆ ಅವ್ರಿಗೆ ಕ್ರೆಡಿಟ್ ಫೆಸಿಲಿಟಿ ಸಿಗುತ್ತೆ, ಒಂದು ಇನ್ಶೂರೆನ್ಸ್ ಐಡೆಂಟಿಫಿಕೇಶನ್ ಸಿಗುತ್ತೆ. ಸೊ ಕೈಯಲ್ಲಿ ದುಡ್ಡಿದ್ರೆ ಒಂದು ಆಘಾತ ಅನ್ನೋದು ಇಲ್ಲ, ಏನೋ ಒಂದು ಖರ್ಚು ಮಾಡೋ ಒಂದು ಇದು ಇರುತ್ತೆ. ಬ್ಯಾಂಕಲ್ಲಿ ಇದೆ ಅಂದ್ರೆ ಒಂದು ಸೇಫ್ ಅನ್ನೋದು ಕೂಡ ಫೈನಾನ್ಷಿಯಲ್ ಇನ್ಕ್ಲೂಷನ್ ಇಸ್ ಎ ವೆರಿ ಬಿಗ್ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಅಂತ ಹೇಳ್ಬೋದು. ದೀರ್ಘಾವಧಿ ಬಗ್ಗೆ ಹೇಳಿದ್ರು, ಇವ್ರು ಹೇಳಿದ್ರಲ್ಲ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅವೆಲ್ಲ ಇಟ್ ಈಸ್ ನೀಡ್ ಆಫ್ ದಿ ಅವರ್. ಯಾಕಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ನಾವು ಎನ್ಕರೇಜ್ ಮಾಡ್ತಾ ಇದ್ದೀವಿ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಕ್ವೈರ್ಸ್ ಲಾಟ್ ಆಫ್ ಎನರ್ಜಿ. ಈಗ ಮೊನ್ನೆ ನೀವು ಟ್ರಂಪ್ ಭಾಷಣ ಕೇಳಿರ್ಬೋದು, ಅಮೇರಿಕಾದೊಳಗೆ ಇನ್ನು 5 ವರ್ಷದೊಳಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರಬೇಕಾದ್ರೆ ಈ ಇದ್ದ ಕರೆಂಟಿಗೆ ಡಬಲ್ ಶಕ್ತಿ ಪವರ್ ಉತ್ಪಾದನೆ ಮಾಡಬೇಕು ನಾವು ಅಂತ ಹೇಳಿದ್ರು. ಈಗ ನಾವು 44 ಗಿಗಾವ್ಯಾಟ್ಸ್ ಪ್ರೊಡ್ಯೂಸ್ ಮಾಡ್ತೀವಿ. ಪವರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚು ಯೂನಿಟ್ ಕೊಡ್ತೀವಿ ಅಂತ ಘೋಷಣೆ ಮಾಡಬಹುದು ಬೇಕಿದ್ರೆ. 44,000 ಗಿಗಾವ್ಯಾಟ್ಸ್ ಪ್ರೊಡ್ಯೂಸ್ ಮಾಡ್ತೀವಿ ನಾವೀಗ. ಇದು ಡಬಲ್ ಆಗಬೇಕಾಗ್ತದೆ. ಅವಾಗ ಇವರು ನ್ಯೂಕ್ಲಿಯರ್ ರಿಯಾಕ್ಟರ್ಗಳು ಬರ್ತಾರೆ. ಇನ್ನೊಂದು ಗಮನಾರ್ಹ ರೆವಲ್ಯೂಷನರಿ ಸ್ಟೆಪ್ ಅಂದರೆ ಅದೇನಾದರೂ ಇಂಪ್ಲಿಮೆಂಟ್ ಮಾಡಿದರೆ ನೀವು ಯಾವ MSP ಬೇಕಿಲ್ಲ, ಏನೂ ಬೇಕಿಲ್ಲ ರೈತರಿಗೆ. ಕ್ಲೈಮೇಟ್ ರೆಸಿಸ್ಟೆಂಟ್ ಅಂದರೆ ಹವಾಮಾನ ವೈಪರೀತ್ಯ ಇದು ತಳಿಗಳನ್ನು ಉತ್ಪಾದನೆಗೆ ನಾವು ಪ್ರೋತ್ಸಾಹ ಮಾಡ್ತೀವಿ ಅಂತ ಹೇಳಿದರು. ಸೊ ಅವು ಬಂದರೆ ನಮ್ಮಲ್ಲಿ ನಮ್ಮ ದೇಶ ಇದು ಗ್ಯಾಂಬ್ಲಿಂಗ್ ವಿತ್ ದ ಮನ್ಸೂನ್ಸ್ ಅಂಥೇಳಿ ಇದೆ ನಮ್ಮದು. ಈಗ ಅದೇನಾದರೂ ಬಂದರೆ ನಮ್ಗೆ ಅವಾಗ ಈಗ ಬರಗಾಲದಾಗಿದ್ದವನು ಅವನು ಅಂಥವೇ ವೆರೈಟಿ ಬೆಳಿತಾನೆ. ಅತಿ ಮಳೆ ಆಗಲ್ಲಿ ಯಾವ್ದು ಬೇಕೋ ಅಂಥ ವೆರೈಟಿ ಬೆಳಿತಾನೆ. ಅವಾಗ ಕ್ರಾಪ್ ಫೇಲ್ಯೂರ್ ಎಂಬುದು ಕಡಿಮೆ ಆಗ್ತದೆ. ಸೊ ಕಡಿಮೆ ಆದಾಗೆ ಈಲ್ಡ್ ಬಂದರೆ ಅವ MSP ಕೇಳಲ್ಲ. ಅವ್ನು ಬರೋ ಈಲ್ಡ್ ಬಂದರೆ ಈಗ ನಮ್ಮ ಉತ್ತರ ಕರ್ನಾಟಕದಾಗ 7-8 ಚೀಲ ತೊಗರಿ ಬೆಳಿತಾನೆ ಎಕರೆಗೆ, ಮಳೆ ಸರಿಯಾದರೆ, ಅಂದರೆ ಜಾಸ್ತಿ ಮಳೆ ಆಗಲಾರ್ದಂಗಿದ್ರೆ. ಹವಾಮಾನ ವೈಪರೀತ್ಯ ತಳಿಗಳಿದ್ರೆ ಅವ ಆರಾಮ ಅಶ್ಯೂರ್ಡ್ ಕ್ರಾಪ್ ಬರ್ತದೆ. ಅವಾಗ ನಿಮ್ಗೆ MSPನೂ ಕೇಳಲ್ಲ, ನಿಮ್ಮ ಸಪೋರ್ಟು ಕೇಳಲ್ಲ. ಖುಷಿ ಸಂಗತಿ. ಯಾಕಂದ್ರೆ ನಾವು ಕೂಡ ರೈತಾಪಿ ವರ್ಗದಿಂದ ಬಂದಿರುವಂತಹ ಇದು ಬಹಳ ಸೀರಿಯಸ್ ಆಗಿ ಇಂಪ್ಲಿಮೆಂಟ್ ಮಾಡ್ಬೇಕು ಅವ್ರು. ಯಾಕಂದ್ರೆ ನಮ್ದು ಈ ಮಾನ್ಸೂನ್ ಜೊತೆಗಿನ ಈ ಸಂಬಂಧಗಳಿದಾವಲ್ಲ, ಯಾವ ಟೈಮಲ್ಲಿ ಹೆಂಗಾಗ್ಬಿಡುತ್ತೆ ಹೇಳಕ್ಕಾಗಲ್ಲ. ಯಾವ ಟೈಮಲ್ಲಿ ಎಷ್ಟರ ಮಟ್ಟಿಗೆ ಅಂತಂದ್ರೆ ಸಾಲಗಾರ ನಿಂತ್ಕೊಂಡ್ಬಿಡ್ತಾರೆ ನಮ್ಮ ರೈತರುಗಳು ಅಂತ. ಇದರಲ್ಲಿ ತುಂಬಾ ಗಮನಿಸಬೇಕಾದ ಸಂಗತಿ ಏನು ಗೊತ್ತಾ ಸರ್ ಹನುಮಂತಪ್ಪನವರೇ, ಒಂದು ನಿಮಿಷ ಕೇಳಿ. 2020ರಲ್ಲಿ ಕೊರೋನಾ ಸಂದರ್ಭದಲ್ಲಿ ನಮ್ಮ ವಿತ್ತೀಯ ಕೊರತೆ 9.2% ಇತ್ತು ಸರ್. 9.2. 2023-24ರಲ್ಲಿ 5 ಅವಾಗಲೇ ಭರವಸೆ ಕೊಟ್ಟಿದ್ರು.
2025-26ಕ್ಕೆ 4.5% ತರ್ತೀವಿ ಅಂತ ಯಾರು ಇನ್ಕ್ಲೂಡಿಂಗ್ ಮೀ ಕಷ್ಟ ಸಾಧ್ಯ ಅಂತ ನಮ್ಗನ್ಸಿದೆ ತಿಳ್ಕೊಂಡು. ಆದ್ರೆ 2023-24ರಲ್ಲಿ 5.8 ಅಂತ ಹೇಳಿ 5.6 ಇಳಿಸಿದ್ದಾರೆ. ಈ ಸಲ ಮಧ್ಯಂತರ ಬಜೆಟ್ ಅಲ್ಲಿ 5.1 ಅಂದಾಗ ನಂಗೆ ಶಾಕ್ ಆಯ್ತು. ಈ ಸಲ ಏನ್ ಹೇಳಿದ್ದಾರೆ ಗೊತ್ತಾ? 4.9. ಸರ್, ಇದಾಯ್ತು ಅಂದ್ರೆ ನಮ್ಮ ಮನೆಯಲ್ಲಿ ಟು ದಟ್ ಎಕ್ಸ್ಟೆಂಟ್ ಸಾಲ ಇರೋದಿಲ್ಲ ಅಂದ್ರೆ ವಿತ್ತೀಯ ಶಿಸ್ತನ್ನ ಅದ್ಭುತವಾಗಿ ಮೀಟ್ ಮಾಡ್ತಿದ್ದಾರೆ. ನೀವು ವಿತ್ತೀಯ ಕೊರತೆ ಕಮ್ಮಿ ಆಯ್ತು ಅಂದ್ರೆ ಏನ್ ರಂಗನಾಥ್ ಸರ್ ಸಾಲ ಕಮ್ಮಿ ಮಾಡ್ತಾ ಇದ್ದೀರಂತ ಅಲ್ವಾ? ಅಂದ್ರೆ ಈ ದೇಶ ಒಂದು ಆರ್ಥಿಕವಾಗಿ ಮ್ಯಾಕ್ರೋ ಎಕನಾಮಿಕ್ ಸ್ಟೆಬಿಲಿಟಿ ಬರ್ತಾ ಇದೆ ಅಂತ.